ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫೈನಲಿ ಏನಪ್ಪ ಒಂದು ಟ್ರಿಪ್ ನಡೀತಾ ಇದೆ. ನಾನು ಟ್ರಿಪ್ ಅಂತ ಹೋಗಿದ್ದಿದ್ದಂದರೆ ನನ್ನ 10th ಫ್ರೆಂಡ್ಸ್ ಜೊತೆ ಹೋಗಿದ್ದಿದ್ದು ಗೈಸ್. ಏನಪ್ಪ 1 days 2 days ಅಂತ. ಅದು ಬಿಟ್ಟರೆ ವಂಡ್ರಲಾಗೆ ಒಂದು ಹೋಗಿ ಬಂದಿರೋ ನೆನಪು. ಅದು ಬಿಟ್ಟರೆ ಟ್ರಿಪ್ಗಂತಲೇ ಹೋಗಿಲ್ಲ. ಸೊ ಫೈನಲಿ ಟ್ರಿಪ್ಪು ನಡೀತಾ ಇದೆ. ಯಾರು ಬರ್ತಿದ್ದಾರೆ ನನ್ನ ಜೊತೆ, ಎಷ್ಟು ದಿನ, ಏನು ಎತ್ತ ಎಲ್ಲ ಆನ್ ದ ವೇ ಜರ್ನಿ ಮಾಡ್ಕೊತ ಹೇಳ್ತೀನಿ. ಸೊ ಬ್ಯಾಗ್ ರೆಡಿಯಾಗಿದೆ, ಸ್ವಲ್ಪ ಸ್ನ್ಯಾಕ್ಸ್ ರೆಡಿ ಇದೆ, ಅದೊಂದು ಬ್ಯಾಗು, ಇದೊಂದು ಬ್ಯಾಗ್ ರೆಡಿ ಇದೆ. ಸೊ ಇವಾಗ ಹೊರಡಬೇಕು. ಆಲ್ರೆಡಿ ಲೇಟ್ ಆಗಿದೆ. ಆನ್ ದ ವೇ ಸಿಗ್ತಾ ನಾನು ನಿಮಗೆ ಸಿಗ್ತೀನಿ. ಆನ್ ದ ವೇ ಹೋಗ್ತಾ ನಾನು ನಿಮಗೆ ಸಿಗ್ತೀನಿ. ಬೈ ಬೈ ಗೈಸ್, ಬೈ ಬೈ. ಹಾಯ್ ಗೈಸ್, ಸೊ ಆವಾಗಲೇ ಹೇಳ್ದಂಗೆ ಬಂದು ಇನ್ನೂ ಒಂದು 10-15 minutes ಟೈಮ್ ಇತ್ತು. ಸೊ ಬ್ಯಾಗ್ನ ಆಫೀಸಲ್ಲಿ ಇಟ್ಬಿಟ್ಟು ನಾವು ಯಾವ ಇದರಲ್ಲಿ ಯಾರ ಜೊತೆ ಟ್ರಾವೆಲ್ ಮಾಡ್ತಿರೋದಂತ ಹೇಳ್ತೀನಿ. ಒನ್ ಆಫ್ ದ ಏನಪ್ಪ ವೆಲ್ ನೋನ್ ಟ್ರಾವೆಲರ್ಸ್ ಇವರು. ಸೊ ಅವ್ರ ಜೊತೆ ಹೋಗ್ತಿರೋದು. ಆ್ಯಂಡ್ ನನ್ನ ಜೊತೆ ಯಾರು ಬರ್ತಿದ್ದಾರೆ ಅಂದರೆ ಇಲ್ಲಿ ನೋಡಿ ಗೈಸ್, ಯಾರು ಬರ್ತಿದ್ದಾರೆ, ಹರ್ಷಿತ್ ಅವರು ಬರ್ತಿದ್ದಾರೆ. ಸೊ ಇವಾಗ ಹಂಗೆ ಟೈಮ್ ಇತ್ತಲ್ಲ, ಸ್ವಲ್ಪ ಸ್ನ್ಯಾಕ್ಸ್ ಟೈಮ್ ಆಗೋಗೈತೆ ಆಲ್ರೆಡಿ. ಏನಾದ್ರು ತಿನ್ಕೊಂಬರೋಣ. ವಿಜಯನಗರನ ಒಂದು 20 minutes ಟೈಮ್ ಐತೆ. ಆ ಗ್ಯಾಪಲ್ಲಿ ಹೋಗಿ ಒಂದು ಸ್ಟ್ರೀಟ್ ಎಕ್ಸ್ಪ್ಲೋರ್ ಮಾಡ್ಕೊಂಬಂದ್ಬಿಡೋಣ. ಗ್ಯಾಪಲ್ಲಿ ಏನಾದ್ರು ಕಣ್ಣು ಕಾಣಿಸಿದ್ರೆ ತಿನ್ಕೊಂಬರೋಣ ಅಂತ ಹೋಗ್ತಾಯಿದ್ದೀವಿ ಗೈಸ್. ಏನು ಚೆನ್ನಾಗಿರುತ್ತೆ ಅದನ್ನು ನೋಡ್ಬಿಟ್ಟು ತಿನ್ಬಿಟ್ಟು ಹೋಗುವ. ಡೈರೆಕ್ಟ್ ಒಂದು 20 minutesಲ್ಲಿ ಬಸ್ ಬರುತ್ತೆ. ಸೊ ನಾವು ಇಲ್ಲಿಂದ ಹತ್ಕೊಂಡು ಹೋಗಿ ನೆಕ್ಸ್ಟು ಮೆಜೆಸ್ಟಿಕ್ ಪಿಕಪ್ಪು, ಆಮೇಲೆ ಹೋಗ್ತಾ ಇರೋದೆ ಫುಲ್ ಜಾಲಿ ಟ್ರಿಪ್. ನೆಕ್ಸ್ಟ್ ಲೆವೆಲ್ ಜಾಲಿ ಇರುತ್ತೆ ಗೈಸ್, ಅದಂತೂ ಪಕ್ಕ. ಏನಂತ ಯಾರ್ಸಿ ಇಲ್ಲಿ ಬೇಲ್ಪುರಿ ಚೆನ್ನಾಗಿರುತ್ತೆ ಅಂದರು ಗೈಸ್. ಸೊ ತಿನ್ನೋಕೆ ಬಂದ್ವಿ. ಇವನೇ ಹಾಲೇ ಅರ್ಧ ತಿಂದು ಖಾಲಿ ಮಾಡಿಬಿಟ್ಟ. ತಿಂತವನೇ ಮನೇಲಿ ಏರ್ಪೋರ್ಟ್ ಹಾಕ್ತವನು. ಅಣ್ಣ ಇನ್ನೂ ತೆಗ್ದೇ ಇಲ್ಲ, ಹಾಕೊಂಡು ತಿಂತವ್ನು. ನಾನು ತಿಂದಿದ್ದು 2 ಸ್ಪೂನು, ಅರ್ಧ ಖಾಲಿ ಮಾಡಿಬಿಟ್ಟ ಅಲ್ಲಿ. ಓಕೆ ಗೈಸ್, ಫಸ್ಟು ಬೇಲ್ಪುರಿ ತಿಂತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ತಿನ್ನೋದು ನೋಡೋಣ ಗೈಸ್. ವಾಟರ್ ಮೆಲನ್ ಜ್ಯೂಸ್ ಬಂತು, ಫ್ರೆಂಚ್ ಫ್ರೈಸು ಬಂತು. ಇಲ್ಲೇ ಯಾವುದೊಂದು ಶಾಪ್ ನೋಡಿದ್ವಿ, ಆರ್ಡ್ರ್ ಮಾಡಿದ್ದೀವಿ ಗೈಸ್. ನಾವಿಬ್ಬರು ಟ್ರಿಪ್ಗೆ ಹೋಗ್ತಿದ್ದೀವಿ ಅಂತ ನಮಗೆ ಫೀಲ್ ಆಗ್ತಿಲ್ಲ. ಯೂಶ್ವಲಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೈಟ್ ಟೈಮ್ ಬಂದು ಚಿಲ್ ಮಾಡಿ ತಿನ್ಕೊಂಡು ಹೋಗ್ತಿದ್ವಿ. ಆ್ಯಸ್ ಇಟ್ ಈಸ್ ಅದೇ ಫೀಲಿಂಗ್ ಬರ್ತಾಯಿದೆ. ಏನೋ ಟ್ರಿಪ್ಗೆ ಹೋಗ್ತಾಯಿದ್ದೀವಿ ಹಂಗೆ ಅನ್ನಿಸ್ತಾನೆ ಇಲ್ಲ. ಹೋಗಪ್ಪ ಹರ್ಷಿತ್, ಏನು ಅನ್ನಿಸ್ತೈತೆ ಟ್ರಿಪ್ ಹೋಗ್ತಿರೋದು? ಏನು ಅನ್ನಿಸ್ತಿಲ್ಲ ಟ್ರಿಪ್ಗೆ. ಏನು ಅನಿಸ್ಬೇಕು? ನಿನ್ಗೆ ಆ ಎಕ್ಸೈಟ್ಮೆಂಟ್ ಇಲ್ಲ? ಡೈಲಿ ನಾವು ಹೊರಗಡೆ ಹೋದಂಗೆ ಅನಿಸ್ತಾ ಇದಲ್ಲ, ಈಚೆ ಬಂದಿದ್ದೀವಿ ಅನ್ನಂಗೆ ಅನಿಸ್ತಾ ಇದೆ. ಇವನು ಆಕಾಶ ಭೂಮಿ ಒಂದಾಗಲಿ, ತಿನ್ನೋದಂತೂ ಮಿಸ್ ಆಗಬಾರ್ದು ಗೈಸ್. ಓಕೆ ಗೈಸ್, ತಿನ್ಬಿಟ್ಟು ಸಿಗ್ತೀನಿ ಗೈಸ್. ಫೈನಲಿ ಎಂಟ್ರಿ ಕೊಟ್ಟಿದ್ದೀವಿ. ಬೇರೆ ಎಲ್ಲ ಒಳ್ಳೆಯದಾಗಲಿ. ಸಕ್ಸಸ್ಫುಲಿ ಟ್ರಿಪ್ಪು ಚೆನ್ನಾಗಿ ಮಾಡ್ಕೊಂಬರ್ತೀವಿ ಅಂತ ನಂಬಿಕೆ ಇದೆ. ಸೊ ಇಡೀ ಬಸ್ ಫುಲ್ ಖಾಲಿ ಇದೆ. ನಾನು ಹರ್ಷಿತ್ ಅಷ್ಟೇ ಬಂದಿರೋದು. ಸ್ಟಿಲ್ 2 more people ಸೆಟ್ ಟು ಕಮ್. ಅವ್ರು ಬಂದಮೇಲೆ ಇಲ್ಲಿ ಅಷ್ಟೇ ಪಿಕಪ್ ಇರೋದು. ಅದು ಬಿಟ್ಟರೆ ನೆಕ್ಸ್ಟು ಮೆಜೆಸ್ಟಿಕಲ್ಲಿ ತುಂಬ ಜನ ಬರೋದಿದೆ. ಸೊ ಅಲ್ಲಿ ಪಿಕ್ ಮಾಡಿಕೊಂಡ್ರೆ ಇನ್ನೂ ಒಂದು ಪ್ಲೇಸ್ ಇದೆ, ಅಲ್ಲಿ ಡೈರೆಕ್ಟ್ ನೆಲಮಂಗಲ ನೆಕ್ಸ್ಟ್ ಸ್ಟಾಪು ಡಿನ್ನರ್ಗೆ. ನಾನು ಗೈಸ್ ಫೈನಲಿ ಇವಾಗ ಮೆಜೆಸ್ಟಿಕ್ಕಿಂದ ಬರಬೇಕಿದ್ದವ್ರನ್ನ ಪಿಕ್ ಮಾಡಿಕೊಂಡು ಹೊರಟಿದ್ದೀವಿ. ಅವಾಗಿಂದೇನೂ ಮಾಡಿಲ್ಲ, ಬರೀ ಕೂತಿದ್ದೀವಿ. ಇವಾಗ ಹೊರಟಿ ನೆಕ್ಸ್ಟು ಡಿನ್ನರ್ಗೆ ಒಂದು ಸ್ಟಾಪು, ಆಮೇಲೆ ಡೈರೆಕ್ಟ್ ಮಾರ್ನಿಂಗ್ ಡೆಸ್ಟಿನೇಷನಲ್ಲೇ ಸಿಗೋದು ಗೈಸ್. ಫೋನ್ ನೋಡ್ಕೊಂಡು ಹತ್ತದಾಗ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದವನು ಇನ್ನೂ ನಿಲ್ಲಿಸಿಲ್ಲ.
ಅಲ್ಲಿ ಇವಾಗ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂದ್ಬಿಟ್ಟು ಅಲ್ಲಿ 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 ಆ್ಯಕ್ಟಿಂಗ್ ನೋಡಿ ಗೈಸ್, ಆ್ಯಕ್ಟಿಂಗು ಅಣ್ಣ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡ್ತೀವಿ ಕಣ ಅಣ್ಣ, ಆ್ಯಕ್ಟಿಂಗ್ ಸಕ್ಕದಾಗಿ ಮಾಡ್ತಾನೆ ಗೈಸ್. ಗೈಸ್ ಇವಾಗ ನೆಲಮಂಗಲದಿಂದ ಮುಂದೆ ಬಂದ್ವಿ. ಸೊ ಊಟ ಮಾಡೋಣ ನಿಲ್ಸಿದ್ದೀವಿ, ಕೂತಿದ್ದೀವಿ. ಖಾಲಿ ಪ್ಲೇಟ್ ಇಟ್ಬಿಟ್ಟು ಹೋದ್ರು, ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ರೋಟಿ ಕರಿ ಆರ್ಡರ್ ಮಾಡಿದ್ದೀವಿ, ಬರಬೇಕು. ಬಂದಮೇಲೆ ತಿನ್ಬಿಟ್ಟು ಹೋಗಿ ಮಲ್ಕೊಂಬಿಡ್ತೀವಿ ಗೈಸ್. ಬಿಕಾಸ್ ಮಾರ್ನಿಂಗ್ ಟ್ರಕ್ಕಿಂಗ್ ಇರೋದ್ರಿಂದ ಅಷ್ಟೊಂದು ಎನರ್ಜಿ ಇರಲ್ಲ ಟ್ರಕ್ ಮಾಡೋಕ್ಕೆ. ಸೊ ತಿನ್ಬಿಟ್ಟು ಮಲ್ಕೊಂಬಿಡ್ತೀವಿ ಅಷ್ಟೇ. ಫೈನಲಿ ಹೋಮ್ ಸ್ಟೇ ಎಲ್ಲ ರೀಚ್ ಆಗಿ ಸ್ನಾನ ಮಾಡಿಕೊಂಡು, ಇವನು ಸ್ನಾನ ಮುಗಿಸ್ಕೊಂಡು, ನೀರು ಬರದೇ ಇದ್ರೂ ಅಷ್ಟು ಇಷ್ಟು ಇದ್ದಿದ್ದ ನೀರಲ್ಲಿ ಅಡ್ಜಸ್ಟ್ ಮಾಡಿಕೊಂಡು, ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಡೈರೆಕ್ಟ್ ನಾವು ಬಂದಿರೋ ಇದು ಸ್ಟಾರ್ಟ್ ಆಗುತ್ತೆ, ಟ್ರೆಕ್ಕಿಂಗ್. ಲೆಟ್ಸ್ ಗೋ ಗೈಸ್, ಫುಲ್ ಎಂಜಾಯ್ಮೆಂಟ್. ಏನಂತ ಹರ್ಷಿತ್? ಹಾಂ ಏನೋ ನೀನು ಅಂದಿದಪ್ಪ ಹಂಗಂತೀಯ? ಹಾಂ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ತಿದ್ರೆ ಇವನಿನ್ನೂ ಏನೋ ಹೆಣ್ಣು ನೋಡೋಕ್ಕೆ ರೆಡಿ ಆಗ್ತಾರಲ್ಲ ಹಂಗೆ ಇನ್ನೂ ರೆಡಿ ಹಾಕ್ಕೊಂಡು ನಿಂತವನೆ. ಏನಕ್ಕೆ ಹಾಕ್ಬಾರ್ದು, ನಮ್ದು ರಾ ಗೈಸ್. ಬ್ರೇಕ್ಫಾಸ್ಟ್ ವಿತ್ ದಿಸ್ ವ್ಯೂ ಗೈಸ್, ಏನು ಸಕ್ಕದಾಗೈತಲ್ಲ ವ್ಯೂ ನೋಡಿ ಗೈಸ್. ಇದೇ ನಾವಿರೋ ಸ್ಟೇ. ಇಲ್ಲಿರೋ ಸ್ಟೇಸ್ ಎಲ್ಲ ಆಲ್ಮೋಸ್ಟ್ ಇಷ್ಟೇ ಗೈಸ್ ಇರೋದು, ಬಟ್ ವ್ಯೂ ಮಾತ್ರ ಸಕ್ಕತ್ ಅಂದರೆ ಸಕ್ಕದಾಗಿದೆ. ಜಸ್ಟ್ ಲವ್ಡ್ ಇಟ್. ಮಾರ್ನಿಂಗ್ ಬರ್ಬೇಕಾದ್ರೂ ಅಷ್ಟೇ ಫುಲ್ಲು ಫಾಗ್ ಇತ್ತು ಗೈಸ್, ಫುಲ್ ಅಂದರೆ ಫುಲ್ ಫಾಗ್ ಇತ್ತು. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಫಸ್ಟು ವಾಟರ್ ಫಾಲ್ಸ್ ಅಂತೆ, ಸೊ ವಾಟರ್ ಫಾಲ್ಸ್ ಕಡೆಗೆ ನಮ್ಮ ಪಯಣ ಗೈಸ್. ಇವಾಗ ಜೀಪ್ ಬಂದಿದೆ, 4 ಜೀಪು. ಸೊ ಹೋಗ್ತಾ ಇದ್ದೀವಿ ಎಲ್ಲಿಗೆ? ಇದ್ಲು ಮನೆ ವಾಟರ್ ಫಾಲ್ಸ್ಗೆ ಗೈಸ್. ಚಲೋ ಲೆಟ್ಸ್ ಗೋ ಗೈಸ್, ಲೆಟ್ಸ್ ಗೋ. ಫುಲ್ ವಿಡಿಯೋಗ್ರಾಫಿಗೆಲ್ಲ ರೆಡಿ ಮಾಡ್ಕೊತವ್ರಿ ಫೋನ್ನ ಸೆಟ್ಟಿಂಗ್ಸ್. ಫುಲ್ ಪ್ರೊಫೆಷ್ನಲ್ ವಿಡಿಯೋಗ್ರಾಫರ್ ಗೈಸ್, ಪ್ರೊಫೆಷ್ನಲ್ ವಿಡಿಯೋಗ್ರಾಫರ್. ಎಕ್ಸೈಟೆಡ್ ಗೈಸ್. ಸಿಗೋಣ, ಬಾಯ್ ಬಾಯ್. Guys, finally adventure begins. ಫ್ರೆಂಡ್ಸ್ ಎಲ್ಲ ಕರೆದಂತೆ ಯಾರು ಬರಲಿಲ್ಲ ಮತ್ತೆ. ನಾನು ಬ್ಯಾಗ್ ಹಾಕೊಂಡು ಬಂದ್ಬಿಟ್ಟು ಬುಕ್ ಮಾಡ್ಕೊಂಡು ಅಂತ. ನಾವು ವಿಡಿಯೋ ಹೆಂಗೋ ಮಾಡೋದು. ಓ ಬ್ರೋ, ಅದು ಇನ್ನೂ ಬೆಸ್ಟು. ಅದು ಒಳ್ಳೆ ಜಾಗ. ಆದರೆ ನಾನು ಲೆವೆಲ್ ಆಫ್ ರೋಡಿಂಗ್ ಗೈಸ್. ಫುಲ್ ಅಳ್ಳಾಡ್ ಮಾಡ್ತಾ ಇದ್ದ ಬ್ರೋ. ಏ ಹೂ ಬ್ರೋ ಫುಲ್ 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 ಇಲ್ಲಿ ನೋಡಿ ಗೈಸ್. ತಿರುಗಿಸಿ ಅಪ್ಪ, ನೆಕ್ಸ್ಟ್ ಲೆವೆಲ್, ಲಿಟ್ರಲಿ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಗೈಸ್. ಫುಲ್ ಅಲ್ಲಿ ಕ್ಯಾಮ್ರಾ ಅಷ್ಟೊಂದು ಇದು ಮಾಡ್ತಿಲ್ಲ, ಫುಲ್ ಫಾಗ್ ಇದೆ ಗೈಸ್, ಫುಲ್ ಫಾಗ್ ಇದೆ. ಹಸುರಿನ ಬನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಹರಿಯುವ ನದಿಯಲ್ಲಿ ಜಾಡಿ ಭೂಬನದಲ್ಲಿ ನಲಿಯುತ್ತ ಓಲಾಡಿ
ಬಲೆಯ ಬೀಸಿದಳು ಈ ಗಂಧದ ಗುಡಿಯಲ್ಲಿ ನೆಲೆಸಿದಳು ಇದು ಯಾರ ತಪಸ್ಸಿನ ಫಲವೋ ಈ ಕಂಗಳು ಮಾಡಿದ ಪುಣ್ಯವೋ. ಫೈನಲಿ ಜೀಪ್ ರೈಡ್ ಪ್ಲಸ್ ಎಕ್ಸ್ಟ್ರೀಮ್ ಅಡ್ವೆಂಚರ್ ಮುಗಿಸ್ಕೊಂಡು ಇವಾಗ ಇಲ್ಲಿಂದ 2 ಕಿಲೋಮೀಟರ್ ಟ್ರಕ್ ಇದೆ, ಇದನ್ನು ಹತ್ಕೊಂಡು ಹೋಗಬೇಕು ಗೈಸ್. ನೆಕ್ಸ್ಟ್ ಲೆವೆಲ್ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ಟ್ರಕ್ಕಿಂಗ್ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಇಟ್ಸ್ ಗುಡ್ ಗೈಸ್, ಗುಡ್, ಚೆನ್ನಾಗಿದೆ. ದಾರಿನೇ ಕಾಣಿಸ್ತಿಲ್ಲ. ಇನ್ನು ಏನೊಂದು 300-400 ಮೀಟ್ರ್ ಬಂದಿಲ್ಲ, ಆಲೇ ಗಾಳಿ ಹೋಗ್ತೈತೆ. ಹರ್ಷಿತ್ ಹೆಂಗೈತೆ ಹರ್ಷಿತ್? ಹಾಂ, ಅಲ್ಲಿ ನೋಡಿ ಗೈಸ್, ಫುಲ್ ವಿಡಿಯೋ ಮಾಡ್ಕೊಂಡು ಬರ್ತಾನೆ. ಸೂಪರ್ ಗೈಸ್. ಇಲ್ಲಿ ಇಷ್ಟು ದಾರಿಲಿ ಈ ಕಡೆನೂ ಗಿಡ, ಈ ಕಡೆನೂ ಗಿಡ. ಮೇಲ್ಗಡೆ ನತ್ತಿ ಮೇಲೆ ಸೂರ್ಯ ಬಿಸಿಲು ಹಾಕೊಂಡು ಕುಗ್ತಾವನೆ. ಏನಕ್ಕೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಇವಾಗ ನಾವು ವಾಟರ್ ಫಾಲ್ಸ್ಗೆ ಹೋಗ್ತಿರೋದು. ಫುಲ್ಲು ಈ ಕಡೆ ತಣ್ಣಗೆ ಫೀಲ್ ಆಗ್ತೈತೆ. 2 ಕಿಲೋಮೀಟ್ರಲ್ಲಿ ಗೈಸ್ ಬಂದಿರೋದೆ 500 ಮೀಟ್ರು. ಆಲ್ರೆಡಿ ಬಸ್ ಗಾಡಿ ಹೋಗ್ತಾ ಐತೆ. ಹಿಂಗೈತೆ, ಹಿಂಗೂ ಇಲ್ಲ, ಹಿಂಗೈತೆ ಗೈಸ್. ನೋಡಿ ಫುಲ್ ಹಿಂಗಿದೆ. ನೆಕ್ಸ್ಟ್ ಲೆವೆಲ್ ನೋಡಿದ ಮೇಲೆ ಇದ್ದೀವಿ ಗೈಸ್. ನೆಕ್ಸ್ಟ್ ಲೆವೆಲ್. ನಾನು ಹೇಳಿದ್ನಲ್ಲ, ಮತ್ತಿವಾಗ ಇಲ್ಲಿ ಹೋಗ್ಬೇಕು. ಆಗ್ತಿಲ್ಲ, ಇವನು ಕುತ್ಕೊಂಡ್ಬಿಟ್ಟವನೆ. ಕೊಡಪ್ಪ, ಆಯಿತು. ಫೋಟೋ ಬರೀ ಫೋಟೋ ತೆಗೆಸ್ಕೊಳಕ್ಕೆ ಬಂದಂಗೆ ಆಡ್ತಾನೆ ಗೈಸ್ ಇವನು. ಗೈಸ್ ಫಸ್ಟ್ ಟೈಮ್ ಲೈಫಲ್ಲಿ ನೋಡ್ತಿರೋದು ಹಿಂಗೆ ಮಾಡಿದ ಮೇಲೆ ಇದೀವಿ ಗೈಸ್. ಲಿಟ್ರಲಿ ಇಲ್ಲಿ ಇದಿಷ್ಟು ಮಾಡ. ನೆಕ್ಸ್ಟ್ ಲೆವೆಲ್ ಗೈಸ್, ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್. ಇಲ್ಲಿ ಹೆಂಗೆ ಹತ್ತಾನು ಆಗ್ತಿಲ್ಲ ಗೈಸ್. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಲಿಟ್ರಲಿ ಸ್ವರ್ಗ ಎಲ್ಲೂ ಇಲ್ಲ ಗೈಸ್. ಇಂಥ ಕಡೆ ತಿಂಗಳಿಗೆ 1 ಟೈಮ್ ಬಂದರೆ ಸಾಕು. ಏನೇ ಕೆಲಸ ಇರಲಿ, ಏನೇ ಇರಲಿ, ಲೈಕ್ ಮೈಂಡ್ ಫುಲ್ ಫ್ರೆಶ್ ಆಗುತ್ತೆ. ಆ್ಯಂಡ್ ನಮ್ಮ ಟೀಮಲ್ಲಿ 4 ಇಯರ್ಸ್ ಪಾಪು ಕೂಡ ಇದೆ. ನೋಡಿ ಎಷ್ಟು ಆರಾಮಾಗಿ ಬರ್ತೈತೆ. ನಮ್ಮ ಕೈಲಿ ಆಗ್ತಿಲ್ಲ, ಆ ಪಾಪು ನಡ್ಕೊಂಬರ್ತೈತೆ. ನೋಡಿ ಗೈಸ್, ಲಿಟ್ರಲಿ ಹೆವೆನ್. ಹರ್ಷಿತ್, ಈ ವ್ಯೂ ನೋಡಿ ಹೆಂಗೆ ಅನ್ನಿಸ್ತೈತೋ? ಎವ್ರಿ ಮಾನ್ಸೂನ್ ಫಿಕ್ಸು ಇನ್ಮೇಲೆ. ಏನು ಅನಿಸ್ತಿಲ್ಲ? ಆವಾಗಲೇ ಸಖತ್ತಾಗೈತೆ. ತಿಂಗಳಿಗೊಂದು ಟೈಮ್ ಬರೋಣ, ವರ್ಷಕ್ಕೊಂದು ಟೈಮ್ ಬರೋಣ ಅಂತ. ಆ್ಯಕ್ಚುಲಿ ನಾವು ಬಂದಿರೋದು ಕುದುರೆಮುಖ ಕೊಡಚಾದ್ರಿ ಪೀಕ್ಗೆ ಗೈಸ್. ಓಕೆ ಗೈಸ್, ಯಾವಾಗಲೂ ನಮ್ಮ ಗೈಡ್ ಫುಲ್ಲು ಪ್ಲ್ಯಾನ್ನೇ ಚೇಂಜ್ ಮಾಡಿಬಿಟ್ಟವ್ರೆ. ಏಸ ಬದಲ್ ದಿಯಾ ಅಂತ ಪ್ಲ್ಯಾನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ ಗೈಸ್. ಸೊ ಇವಾಗ ಫಸ್ಟು ಇದು ಕೊಡಚಾದ್ರಿ ಟ್ರಕ್ ಮಾಡ್ಕೊಂಡು ಮೇಲ್ಗಡೆ ಒಂದು ಟೆಂಪಲ್ ಇದೆ ಚಿಕ್ಕದು, ಹೋಗಿ ಸಾಯಿ ನೀನೆಲ್ಲರೂ. ಓಕೆ ಗೈಸ್, ಹೋಗ್ತಾ ಇದ್ದೀವಿ ಹೋಗ್ತಾನೆ ಇದ್ದೀವಿ ಗೈಸ್. 2 ಅವರ್ ಟ್ರಕ್ಕು. ಆಮೇಲೆ ವಾಟರ್ ಫಾಲ್ಸ್ ಅಂತ ಗೈಸ್. ಮಧ್ಯಾಹ್ನ ಡ್ರೆಸ್ ಚೇಂಜ್ ಮಾಡಿಕೊಂಡು ಆಮೇಲೆ ಫಾಲ್ಸ್ ಗೈಸ್. ನಮ್ಮನ್ನ ಗೈಡು ವಾಟರ್ ಫಾಲ್ಸ್ ಏನಿಲ್ಲ 2 ಕಿಲೋಮೀಟ್ರ್ ಟ್ರಕ್ಕು, ನಡ್ರಿ ಅಂತ ಹಾಕೊಂಬಂದರು. ನೋಡಿದ್ರೆ ಇಲ್ಲಿ ಬಂದಾದ್ಮೇಲೆ ಪ್ಲ್ಯಾನೇ ಚೇಂಜ್ ಮಾಡಿಬಿಟ್ಟವ್ರೆ. ನಾವು ತಿನ್ನಕ್ಕೆ ತಂದಿಲ್ಲ, ಒಂದು ವಾಟರ್ ಬಾಟ್ಲ ತಂದಿಲ್ಲ, ಏನೂ ತಂದಿಲ್ಲ ಗೈಸ್. ಇಲ್ಲಿ ನೋಡಿದ್ರೆ ಫುಲ್ ತಲೆ ಗಿರ ಅಲ್ಲ ನಾನು ಹರ್ಷಿತ್ ಸೈಕೋ ಅಂದೆ. ತಲೆ ಗಿರ ಅಂತ ಇದೆ ಗೈಸ್. ಇಲ್ಲಿ ನಮ್ಮ ಗೈಡ್ ತಾನೇ ಕಾರಣ, ತಲೆ ಗಿರ. ಒಂದು ಗಣೇಶ ಟೆಂಪಲ್ ಇತ್ತು ಗೈಸ್. ಹಾಗೆ ಬಂದು ಗುಹೆ ಒಳಗೆ ಈ ವಿಗ್ರಹನ ಯಾರು ತಂದಿಟ್ರು ಏನೋ
ಇನ್ನೂ ಗೊತ್ತಿಲ್ಲ. ಶೂ ಹಾಕಿದ್ದೀವಿ, ಸೊ ಒಳಗೆಲ್ಲ ಹೋಗಿಲ್ಲ, ಹಾಗೆ ಹೋಗ್ತಾಯಿದ್ದೀವಿ ಗೈಸ್. ಲಿಟ್ರಲಿ ನಮ್ಮ ಏನಪ್ಪ ನಮ್ಮ ಟ್ರಕ್ ಲೀಡು ಹಿಂಗೆ ಚೇಂಜ್ ಮಾಡ್ಬಿಟ್ಟು ನಮ್ಮ ಗೈಡ್ಗೊಂದು ದೊಡ್ಡ ನಮಸ್ಕಾರ. ಅಕ್ಕ ನಿಮ್ಗೊಂದು ದೊಡ್ಡ ನಮಸ್ಕಾರ. ಪ್ಲ್ಯಾನ್ ಯಾವಾಗ ಹೆಂಗೆ ಚೇಂಜ್ ಮಾಡ್ತೀರೋ? ಇವರೇ ಗೈಸ್ ನಮ್ಮ ಗೈಡು. ಪ್ಲ್ಯಾನ್ ಹಿಂಗೆ ಚೇಂಜ್ ಮಾಡ್ತಾರೆ ಗೈಸ್. ಫೈನಲಿ ಟಾಪಿಗೆ ರೀಚ್ ಆಗಿದ್ದೀವಿ. ಶಂಕರಾಚಾರ್ಯ ಅವರು ಬಂದು ಕೂತಿ ತಪಸ್ ಮಾಡಿ ಹೋಗಿ ಇದ್ದಿದ್ದ ಜಾಗ ಇದೇನೆ. ಲುಕ್ ಅಟ್ ದ ವ್ಯೂ ಗೈಸ್. ಡೈರೆಕ್ಟ್ ಇಷ್ಟೊತ್ತು ಫಾಗ್ ಇದ್ದಿಲ್ಲ, ಇವಾಗ ಎಲ್ಲ ಫುಲ್ ಇಲ್ಲೆಲ್ಲ ಗ್ರೀನ್ ಕಾಣಿಸ್ತಿತ್ತು ಗೈಸ್ ಇಷ್ಟೊತ್ತವರೆಗೂ. ಇವಾಗ ಫುಲ್ ಎಲ್ಲ ಫಾಗ್ ಫಿಲ್ ಆಗೋಗ್ಬಿಟ್ಟಿದೆ. ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಫೋಟೋ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಫುಲ್ ಗೈಸ್ ಫಾಗ್ ಲಿಟ್ರಲಿ ಯಾವ ಲೆವೆಲ್ಗಿದೆ ಅಂದರೆ ಇಲ್ಲಿ ಫುಲ್ ಈ ಮರ ಕಾಣಿಸ್ತಿರೋದೆ ಹೆಚ್ಚು. ಇಲ್ಲಿ ನೋಡಿ, ಇಲ್ಲಿ ಅಲ್ಲೂ ಇದೇ ಥರ ಗ್ರೀನರಿ ಇದೆ, ಬಟ್ ಆದರೆ ಅಲ್ಲಿ ಫುಲ್ ವೈಟ್ ಆಗಿಬಿಟ್ಟಿದೆ. ಫುಲ್ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಸೂಪರ್ 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 ಸೂಪರ್. ಹರ್ಷಿತ್ ಹೆಂಗಿತ್ತು? ಹಾಂ, ಓಕೆ ಓಕೆ, ಚೆನ್ನಾಗಿತ್ತು ಗೈಸ್, ಸೂಪರ್ ಆಗಿತ್ತು. ನೆಕ್ಸ್ಟ್ ಇನ್ ಎವ್ರಿ ಮಾನ್ಸೂನ್ ಟ್ರಕ್ ಫಿಕ್ಸ್ ಗೈಸ್, ಫಿಕ್ಸ್. ಕಡೆಯಿಂದ ಹೋಗ್ಬೇಕಾದ್ರೆ ತೋರಿಸಿದೆ, ಇಲ್ಲೆಲ್ಲ ಗ್ರೀನ್ ಇತ್ತು. ಇವಾಗ ನೋಡಿ ಗೈಸ್ ಏನಂದ್ರೆ ಏನು ಕಾಣಿಸ್ತಿಲ್ಲ, ಫುಲ್ಲು ಫಾಗ್ ಫಿಲ್ ಆಗೋಗ್ಬಿಟ್ಟಿದೆ. ಲಿಟ್ರಲಿ ಫುಲ್ ಫಾಗ್ ಫಿಲ್ ಆಗಿದೆ ಗೈಸ್. ನೆಕ್ಸ್ಟ್ ಲೆವೆಲ್, ಲಿಟ್ರಲಿ ಸೂಪರ್ ಗೈಸ್. ಹೋಗ್ತಾ ಇದ್ದೀವಿ ಮತ್ತೆ ಟುವರ್ಡ್ಸ್ ಸ್ಟೇ. ಫುಲ್ ಸ್ಪೆಕ್ಸ್ ಹಾಕ್ಕೊಂಡು ಹಂಗೆ ಜಿಂಕ ಫುಲ್ ಗೈಸ್. ಇವಾಗ ಎಲ್ಲ ಟ್ರೆಕ್ಕಿಂಗ್ ಎಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ಮತ್ತೆ ಬರ್ತಿದ್ದೀವಿ. ಇವಾಗ ಮತ್ತೆ ಫುಲ್ ಕೈಂಡ್ ಆಫ್ ಫಾಗಿ ಎಲ್ಲ ಸೂಪರ್. ಇವನು ಬೆಟ್ಟದ ಮೇಲೂ ಸ್ಪೆಕ್ಸು, ಬೆಟ್ಟದ ಕೆಳಗೂ ಸ್ಪೆಕ್ಸು, ಫುಲ್ಲು ಸ್ಪೆಕ್ಸು. ಹೋಗಿ ಕೊಡಚಾದ್ರಿ ಪೀಕಲ್ಲೂ ಜಾಮ್ ಆಗಿದೆ. ಇಲ್ಲಿ ಫುಲ್ ಜಾಮ್, ಫುಲ್ ಟ್ರಾಫಿಕ್ ಜಾಮ್ ಗೈಸ್. ಆ ಕಡೆಯಿಂದನೂ ಈ ಕಡೆಯಿಂದನೂ ಎಲ್ಲಾದರೂ ಬೆಂಗಳೂರ್ದು ಅದೇನೋ ಬೆನ್ನತ್ತಿದ ಬೇತಾಳ ಅಂತಾರಲ್ಲ, ಹಂಗೆ ಫುಲ್ ಎಲ್ಲ ಕಡೆ ಜಾಮ್ ಫುಲ್ ಜಾಮ್.